ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸುಡು ಬಿಸಿಲಿಗೆ ತಂಪಾದ ಪಾನೀಯವನ್ನ ಮಾಡಿ ತೋರಿಸ್ತಾ ಇದ್ದೇನೆ. ಇದು ದೇಹಕ್ಕೂ ತುಂಬಾ ತಂಪು, ಹಾಗೆ ಆರೋಗ್ಯಕ್ಕೂ ಹಿತಕರವಾಗಿದೆ. ಎಲ್ರ ಬಾಯಲ್ಲೂ ಅಬ್ಬಾ ಏನ್ ಸೆಕೆ ಸೆಕೆ ಅಂತ ಹೇಳ್ತಾ ಇರ್ತೀರಾ. ಈ ತರ ಮಾಡಿ ನೋಡಿ, ಒಂದು ಲೋಟ ನೀವು ಮಾಡಿ ಫ್ರಿಜ್ಜಲ್ಲಿಟ್ಟು ಕುಡೀರಿ, ಆರಾಮ್ ಅನ್ಸುತ್ತೆ. ತಂಪಾದ ರಾಗಿ ಹಾಲನ್ನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1 ಕಪ್‌ನಷ್ಟು ರಾಗಿಯನ್ನ ನೆನೆ ಹಾಕೊಂಡಿದ್ದೇನೆ. 4 ಗಂಟೆ ನೆನೆ ಹಾಕೊಳ್ಳಿ. ನಂತರ ಇದನ್ನ ಚೆನ್ನಾಗಿ ತೊಳೆದು ಬಸ್ದು ಇಟ್ಕೊಳ್ಳಿ. ಇದನ್ನೀಗ ಒಂದು ಮಿಕ್ಸಿ ಜಾರಿಗೆ ನಾನು ಹಾಕೊಳ್ತಾ ಇದ್ದೇನೆ. ಇದಕ್ಕೀಗ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಬೇಕು. ತಣ್ಣಗೆ ನೀರು ಹಾಕೋಬೇಡಿ. ಕಾಯಿಸಿ ಆರಿಸಿದ ನೀರಿದ್ರೆ ಅದನ್ನ ಹಾಕೊಳ್ಳಿ. ಅಭ್ಯಾಸ ಇದ್ರೆ ಓಕೆ. ಇದನ್ನ ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ ಈ ತರ ರುಬ್ಕೊಂಡಿದ್ದೇನೆ ನಾನೀಗ. ಇದನ್ನೀಗ ಸ್ಟೈನರ್ ಅಲ್ಲಿ ಹಾಕಿ ಒಮ್ಮೆ ಗಾಳಿಸ್ಕೊಳ್ಳಿ. ಫಸ್ಟಿಗೆ ಸ್ಟೈನರ್ ಅಲ್ಲಿ ಇದ್ರೆ ಹಾಕಿ, ಇಲ್ಲಾಂದ್ರೆ ಮಸ್ಲಿನ್ ಬಟ್ಟೆಯಲ್ಲಿ ಹಾಕ್ಬೇಕು. ಹಾಕಿ ಶೋಧಿಸ್ಕೊಳ್ಬೇಕು. ಮಸ್ಲಿನ್ ಬಟ್ಟೆಯಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದ್ರೆ ತೆಂಗಿನಕಾಯಿದು ಹಾಲು ತೆಗ್ದಾಕಿ ಅಷ್ಟು ಸುಲಭವಾಗಿ ಇದ್ರ ಹಾಲು ಬರುವುದಿಲ್ಲ. ಒಂಥರ ಅಂಟಂಟೆ ಇರ್ತದೆ. ಅದಕ್ಕೆ ಫಸ್ಟಿಗೆ ನೀವು ಸ್ಟೈನರ್ ಇದ್ರೆ ಅದರಲ್ಲಿ ಗಾಳಿಸ್ಕೊಳ್ಳಿ. ಈಗ ನಾನು ನೋಡಿ ಗಾಳಿಸ್ತಾ ಇದ್ದೇನೆ. ಇದು ದೇಹಕ್ಕೆ ತುಂಬಾ ತಂಪು, ಮತ್ತೆ ಹೆಲ್ತಿ ಕೂಡ, ಆರೋಗ್ಯಕ್ಕೆ ಒಳ್ಳೇದಿದು. ಇದನ್ನ ನೀವು ಮಾಡಿ ಫ್ರಿಜ್ಜಲ್ಲಿ ಇಟ್ರೆ ಆಗಾಗ ಬಂದು ಕುಡಿಬಹುದು. ಹೊರಗೆ ಇಡ್ಬೇಡಿ ಮಾತ್ರ. ಬೆಳಗ್ಗೆ ಇಟ್ರೆ ಸಂಜೆ ಆಗುವಾಗ ಹುಳಿ ಬರ್ತದೆ. ಅದಕ್ಕೆ ಫ್ರಿಜ್ಜಲ್ಲಿ ಇಡಿ. ಫ್ರಿಜ್ಜಲ್ಲಿಟ್ಟು ಕುಡ್ಕೊಳ್ಬಹುದು ಆರಾಮದಲ್ಲಿ. ಕೆಮಿಕಲ್ ಇರುವ ಜ್ಯೂಸ್ ಎಲ್ಲ ಕೊಡುವ ಬದಲು ಮಕ್ಕಳಿಗೆ ಈ ತರ ಮಾಡ್ಕೊಡಿ, ಒಳ್ಳೇದು. ಈಗ ಗಾಳಿಸಿ ಆಗಿದೆ ನೋಡಿ. ನಾನು ಇನ್ನೊಮ್ಮೆ ಇದನ್ನ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ತೇನೆ. ಕೆಂಪು ಚರಟ ಬರಬೇಕು ಅಲ್ಲಿಯವರೆಗೆ ರುಬ್ಕೊಳ್ಬೋದು. ನೋಡಿ ಇನ್ನೊಮ್ಮೆ ಹಾಕ್ತಾ ಇದ್ದೇನೆ ನಾನು. ಅದನ್ನು ಕೂಡ ಸ್ಟ್ರೈನರ್ ಅಲ್ಲೇ ಹಾಕಿ ಗಾಳಿಸ್ತಾ ಇದ್ದೇನೆ. ಎಲ್ಲ ಗಾಳಿಸಿ ಆದ ನಂತರ ಕೆಳಗಡೆ ಪಾತ್ರೆಯಲ್ಲಿ ಕೂಡ ಕೆಲವೊಮ್ಮೆ ಚರಟ ಇರ್ತದೆ, ಅದ್ರದ್ದು ರಾಗಿದು ಕೆಂಪು ಕಲರ್ ಪೌಡರ್ ಎಲ್ಲ. ಅದಕ್ಕೂ ಕೂಡ ಏನ್ ಮಾಡ್ಬೇಕು ಅಂತ ನಾನಿಲ್ಲಿ ಹೇಳ್ತೇನೆ. ಕೆಂಪು ಕಲರ್ ಚರಟ ಎಲ್ಲ ಮೇಲೆ ಬಂದಿದೆ ನೋಡಿ, ಇದನ್ನ ಬಿಸಾಡೋದು. ನಂತರ ಇದನ್ನ ಒಂದು ಮಸ್ಲಿನ್ ಬಟ್ಟೆಯಲ್ಲಿ ಹಾಕಿ ಹಿಂಡ್ಕೊಳ್ಳಿ. ಕೆಳಗಿನ ಜ್ಯೂಸ್ ಇದೆ ನೋಡಿ, ಅದನ್ನ ನಾನಿಲ್ಲಿ ಒಂದು ಮಸ್ಲಿನ್ ಬಟ್ಟೆಯಲ್ಲಿ ಹಾಕಿ ಹಿಂಡ್ತಾ ಇದ್ದೇನೆ. ಸುಲಭದಲ್ಲಿ ಹಿಂಡ್ಲಿಕ್ಕೆ ಆಗುದಿಲ್ಲ ಇದು ತೆಂಗಿನಕಾಯಿ ಹಾಲಾಗೆ. ಸ್ವಲ್ಪ ಅದನ್ನ ಒತ್ತಿ ಒತ್ತಿ ತಿರುಗಿಸಿ ತಿರುಗಿಸಿ ಹಿಂಡ್ಕೊಳ್ಬೇಕು. ಅದಕ್ಕೆ ಫಸ್ಟಿಗೆ ಸ್ಟ್ರೈನರ್ ಅಲ್ಲಿ ಹಾಕಿದ್ರಿಂದ ಸುಲಭದಲ್ಲಿ ಹಿಂಡ್ಲಿಕ್ಕೆ ಆಯ್ತು. ಬಟ್ಟೆಯಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ಕೊನೆಯಲ್ಲಿ ಆದ್ರೆ ಸ್ವಲ್ಪ ಇರೋದು ನೋಡಿ, ಬೇಗ ಆಗ್ತದೆ. ನಾನೆಲ್ಲ ಹಿಂಡ್ಕೊಳ್ತಾ ಇದ್ದೇನೆ. ಹಾಗೆ ನನ್ನ ಚಾನಲ್ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ನೋಡಿ. ಹಾಗೆ ಲೈಕ್ ಆದರೆ, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನು ಶೇರ್ ಮಾಡಿ. ತುಂಬ ಆರೋಗ್ಯಕರವಾದ ಜ್ಯೂಸ್ ಇದು. ಇದನ್ನು ಟ್ರೈ ಮಾಡಿ. ಹಾಗೆ ಹಿಂಡಿ ಆಗಿದೆ ನಂದು ನೋಡಿ ಬಟ್ಟೆಯಲ್ಲಿ. ಇದಕ್ಕೀಗ ನೀವು ಶುಗರ್ ಕಂಪ್ಲೇಂಟ್ ಇರುವವರು ಹಾಗೆ ಉಪ್ಪು ಹಾಕಿ, ಸ್ವಲ್ಪ ಉಪ್ಪು ಹಾಕಿ ಕುಡಿಬೋದು. ನಾನಿಲ್ಲಿ 1 ಗ್ಲಾಸ್ನಷ್ಟು ತೆಗೆದಿಡ್ತಾ ಇದ್ದೇನೆ ನೋಡಿ, ಶುಗರ್ ಇರುವವರಿಗೆ ಅಂತ ಹೇಳಿ. ನಂತರ ಉಳ್ದ ಹಾಲಿಗೆ ನೀವು ಬೆಲ್ಲ ಸೇರಿಸ್ಕೊಳ್ಬೇಕು. ಸಕ್ಕರೆಯನ್ನ ಸೇರಿಸ್ಕೊಳ್ಬೇಡಿ. ನಾನಿಲ್ಲಿ 1 ಅಚ್ಚು ಬೆಲ್ಲ, ಅಥವಾ ನಿಮ್ಗೆ ಎಷ್ಟು ಬೇಕು ಸ್ವೀಟ್ ಅಷ್ಟು ಸೇರಿಸ್ಕೊಳ್ಳಿ. ಇಲ್ಲಿ ನಾನು ಬೆಲ್ಲನ ತುರಿದು ಹಾಕ್ತಾ ಇದ್ದೇನೆ. ಅಂಟು ಬೆಲ್ಲ ಇದ್ರೆ ಇನ್ನೂ ಒಳ್ಳೇದು, ಬೇಗ ಆಗ್ತದೆ. ಈ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಸೇರಿಸ್ಕೊಂಡು ಕುಡಿಯಿರಿ. ಇದು ಅಲ್ಲದೆ ಇನ್ನೊಂದು, ನೀವು ರಾಗಿಗೆ ಒಟ್ಟಿಗೆನೆ ರುಬ್ಕೊಳ್ಳುವಾಗ ತೆಂಗಿನಕಾಯಿಯನ್ನು ಕೂಡ ಸೇರಿಸ್ಕೊಳ್ಬಹುದು. ತೆಂಗಿನಕಾಯಿ ಹಾಲು ಕೂಡ ಒಟ್ಟಿಗೆ ಸೇರಿ ಇನ್ನೂ ರುಚಿಕರವಾಗಿರ್ತದೆ. ಅದನ್ನು ಕೂಡ ನೀವು ಮಾಡ್ಕೋಬಹುದು. ನೋಡಿ ಬೆಲ್ಲ ಎಲ್ಲ ಸೇರಿಸ್ಕೊಂಡಾಗಿದೆ. ಇದನ್ನ ಕಲಸಿ ಈಗ ನಾನು ಇದನ್ನ ಗ್ಲಾಸಿಗೆ ಹಾಕೊಳ್ತೇನೆ. ರಾಗಿ ಹಾಲು ರೆಡಿಯಾಗಿದೆ. ನಾನಂತೂ ಕುಡಿಲಿಕ್ಕೂ ಕೂಡ ರೆಡಿಯಾಗಿದ್ದೇನೆ. ಈ ರೆಸಿಪಿಯನ್ನ ನೋಡಿದ್ರಲ್ಲ, ನಿಮ್ಗೆ ಏನ್ ಅನ್ಸಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹಾಗೆ ಇನ್ನ ನಿಮ್ಗೆ ಹೊಸ ರೆಸಿಪಿಯಲ್ಲಿ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್.